ದಾಮೋದರ ಶಬ್ದದ ಅರ್ಥವನ್ನ ಈಗ ನೋಡೋಣ. ದಾನಾನಿ ಲೋಕನಾಮಾನಿ ತಾನಿ ಯಸ್ಯೋದರಾಂತರೆ ತೇನ ದಾಮೋದರೋ ನಾಮ ತೇನ ದಾಮೋದರೋ ದೇವ ಶ್ರೀಧರಸ್ತು ರಮಾಶ್ರಿತಃ ಅಂತ ಶಾಂಕರ ಭಾಷ್ಯದಲ್ಲಿ ಉದ್ಧೃತವಾದಂತಹ ಒಂದು ಶ್ಲೋಕ. ಇದು ವ್ಯಾಸರ ವಚನ, ಯಾವುದೋ ಪುರಾಣದ್ದು ಅಂತ ಶಂಕರಾಚಾರ್ಯರ ಅಭಿಪ್ರಾಯ. ದಾಮ ಯಾರ ಹೊಟ್ಟೆಯಲ್ಲಿದೆಯೋ, ಯಸ್ಯ ಉದರೇ ದಾಮ, ದಾಮ ಉದರೇ ಯಸ್ಯ ಸಹ ದಾಮೋದರ. ದಾಮ ಅಂದ್ರೆ ನಮಗೆ ಹಗ್ಗ ಅನ್ನೋ ಅರ್ಥ ಗೊತ್ತಿದೆ. ಆ ಅರ್ಥವನ್ನು ಮುಂದೆ ಹರಿವಂಶಕ್ಕನುಸಾರವಾಗಿ ನೋಡೋಣ. ಇಲ್ಲಿ ದಾಮಾನಿ ಲೋಕನಾಮಾನಿ, ದಾಮ ಅಂದ್ರೆ ಲೋಕ ಅಂತ ಅರ್ಥ. ಅವು ಯಾರ ಉದರದ ಹೊಟ್ಟೆ ಒಳಗಡೆ ಇದೆಯೋ, ಯಾರ ಗರ್ಭದಲ್ಲಿದೆಯೋ, ಅದಕ್ಕಾಗಿ ಭಗವಂತನನ್ನ ದಾಮೋದರ ಅಂತ ಹೇಳ್ತಾರೆ. ಬ್ರಹ್ಮಪುರಾಣದಲ್ಲಿ ಬಂದಂತಹ ಒಂದು ಶ್ಲೋಕ, ತಯೋರ್ಮಧ್ಯಗತಂ ಬದ್ಧಂ ದಾಮ್ನ ಗಾಢಂ ತಯೋದರೆ ತತಶ್ಚ ದಾಮೋದರತಾಂ ಸಯಯೋ ದಾಮಬಂಧನಾತ್ ಅಂತ ಬ್ರಹ್ಮಪುರಾಣದ 184ನೇ ಅಧ್ಯಾಯ, ಅದರಲ್ಲಿ 41 ಮತ್ತು 42ನೇ ಶ್ಲೋಕಗಳು ಅಂತ ಅದನ್ನ ಉದ್ಧರಿಸ್ತಾರೆ. ತಯೋಹ ಮಧ್ಯಗತಂ, ಆ ಎರಡು ವೃಕ್ಷಗಳ ನಡುವೆ ಬದ್ಧನಾಗಿದ್ದಾನೆ. ದಾಮ್ನ ಗಾಢಂ, ಹಗ್ಗದಿಂದ ಅವನನ್ನ ಯಶೋದೆ ಕಟ್ಟಿ ಹಾಕಿದ್ದಾಳೆ. ಆದ್ರಿಂದ ಅವನಿಗಾಗಿ ದಾಮೋದರ ಅಂತ ಹೀಗೆ ಹೆಸರು ಬಂದಿದೆ. ದಾಮಬಂಧನಾತ್, ದಾಮದ ಬಂಧನ ಅವನಿಗಿರೋದರಿಂದ. ಮಹಾಭಾರತದ ಶಾಂತಿ ಪರ್ವದ 341ನೇ ಅಧ್ಯಾಯದಲ್ಲಿ ಹೀಗೊಂದು ಉಲ್ಲೇಖ ಕಾಣಿಸ್ತದೆ. ದಮಾತ್ ಸಿದ್ಧಿಂ ಪರೀಪ್ಸಂತಹ ಮಾಂ ಜನಾಃ ಕಾಮಯಂತಿ ದಿವಂ ಚೋರ್ವಿಂ ಚ ಮಧ್ಯಂ ಚ ತಸ್ಮಾತ್ ದಾಮೋದರೋಹ್ಯಹಂ. ಇಂದ್ರಿಯ ನಿಗ್ರಹವನ್ನ ನಾನು ಜನರಿಗೆ ಕೊಟ್ಟರೆ ಅವರಿಗೆ ಇಂದ್ರಿಯ ನಿಗ್ರಹ ಆಗ್ತದೆ. ಸಾಧಕರಿಗೆ ನನ್ನ ಅನುಗ್ರಹದಿಂದ ಇಂದ್ರಿಯ ನಿಗ್ರಹವನ್ನು ಬಯಸಿ ಅದರಿಂದಲೇ ಸ್ವರ್ಗಾದಿಗಳನ್ನು ಕೂಡ ಅವರು ತಲುಪ್ತಾರೆ. ದಿವಂಚ ಉರ್ವಿಂಚ ಮಧ್ಯಂಚ, ಭೂಹು ಭುವಃ ಅಂತರಿಕ್ಷ ಇತ್ಯಾದಿ ಲೋಕಗಳನ್ನು ಅವರು ಹೋಗಿ ತಲುಪುವುದು ಈ ಇಂದ್ರಿಯ ನಿಗ್ರಹದ ಮೂಲಕವೇ. ಹೀಗೆ ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಅದಕ್ಕಾಗಿ ದಾಮೋದರ ಅಂತ ನನ್ನನ್ನ ಹೇಳ್ತಾರೆ. ಇದು ಮಹಾಭಾರತದಲ್ಲೇ ಬಂದಂತ ಒಂದು ಮಾತು. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 70ನೇ ಅಧ್ಯಾಯದ 8ನೇ ಶ್ಲೋಕ ಹೊಂದಿದೆ. ಅಲ್ಲಿ ದಾಮೋದರ ಶಬ್ದದ ಅರ್ಥವನ್ನು ಹೇಳ್ತಾರೆ. ಸಂಜಯ ಧೃತರಾಷ್ಟ್ರನಿಗೆ ವರ್ಣಿಸಿದಂತಹ ಅನೇಕ ನಾಮಗಳ ನಿರ್ವಚನ ಅದು. ದೇವಾನಾಂ ಸ್ವಪ್ರಕಾಶತ್ವ ದಾಮೋದರೋ ವಿಭು ಅಂತ. ಅದರ ಅರ್ಥ ಹೀಗಾಗ್ತದೆ: ಇಂದ್ರಿಯ ನಿಗ್ರಹವುಳ್ಳಂತಹ ದೇವತೆಗಳಿಗೆ ತನ್ನ ಅಪರೋಕ್ಷ ಜ್ಞಾನವನ್ನ ಅನುಗ್ರಹಿಸಿ ಕೊಡುವಂಥವನು ಅಂತ ಅರ್ಥ. ಹೀಗೆ ದಮ ಅಂದ್ರೆ ಇಂದ್ರಿಯ ನಿಗ್ರಹ. ದಮಸ್ಯೈಮೇ ದಾಮಾಹ ದಾಂತಾಹ ವೇದಾಹ, ದಾಮಾಹ ದೇವಾಹ. ಇಂದ್ರಿಯ ನಿಗ್ರಹ ಉಳ್ಳಂತಹ ದೇವತೆಗಳನ್ನ ದಾಮ ಅಂತ ಹೇಳ್ತಾರೆ. ಅವರಿಗೆ ಅರ ಅಂದ್ರೆ ಜ್ಞಾನ, ನನ್ನ ಉತ್ಕೃಷ್ಟವಾದ ಜ್ಞಾನವನ್ನು ನಾನು ಕೊಡುವುದರಿಂದ ದಾಮ ಉತು ಅರ. ಉತ್ಕೃಷ್ಟಂ ಅರಂ, ಉತು ಅರ ಅಂತಿದೆಯಲ್ಲ, ಉತು ಅಂದ್ರೆ ಉತ್ಕೃಷ್ಟ ಅಂತ ಅರ್ಥ, ಅರ ಅಂದ್ರೆ ಜ್ಞಾನ ಅಂತ ಅರ್ಥ. ಹೀಗೆ ದಾಮರು ಅಂದ್ರೆ ಇಂದ್ರಿಯ ನಿಗ್ರಹವುಳ್ಳ ದೇವತೆಗಳು, ಅವರಿಗೆ ಉತ್ಕೃಷ್ಟವಾದ ತನ್ನ ಜ್ಞಾನವನ್ನು ಕೊಡುವುದರಿಂದ ಈತನಿಗೆ ದಾಮೋದರ ಅಂತ ಹೇಳ್ತಾರೆ. ಇದು ದೇವಾನಾಂ ಸ್ವಪ್ರಕಾಶತ್ವ ದಾಮ ದಾಮೋದರೋ ವಿಭು ಅಂತ ಉದ್ಯೋಗ ಪರ್ವದಲ್ಲಿ ಬರುವಂತಹ ಮಾತಿನ ಅರ್ಥ. ಹರಿವಂಶದ ವಿಷ್ಣು ಪರ್ವದ 2ನೇ ವಿಷ್ಣು ಪರ್ವ, ಅದರಲ್ಲಿ ಬರುವಂತಹ 7ನೇ ಅಧ್ಯಾಯ. ಆ 7ನೇ ಅಧ್ಯಾಯದ ಒಂದು ಶ್ಲೋಕ ಇದು, 36ನೇ ಶ್ಲೋಕ. ಸಚ ತೇನೈವ ನಾಮ್ನಾ ತು ಕೃಷ್ಣೋ ವೈ ದಾಮಬಂಧನಾತ್ ಗೋಷ್ಠೇ ದಾಮೋದರೀತಿ ಗೋಪೀಭಿ ಪರಿಗೀಯತೆ. ದಾಮಬಂಧನಾತ್, ಹಗ್ಗದಿಂದ ಯಶೋದೆ ಅವನನ್ನ ಕಟ್ಟಿ ಹಾಕಿದ್ದರಿಂದ, ಗೋಷ್ಠೆ ಆ ನಂದ ಗೋಕುಲದಲ್ಲಿ, ಗೋಪೀಭಿ ದಾಮೋದರ ಇತಿ ಗೀಯತೆ, ಗೋಪ ಸ್ತ್ರೀಯರು ಆತನನ್ನ ದಾಮೋದರ, ಉದರ ಅಂದ್ರೆ ಹೊಟ್ಟೆ, ಅಲ್ಲಿ ದಾಮ ಅದರಿಂದ ಕಟ್ಟಿ ಹಾಕಿದ್ರಿಂದ ದಾಮೋದರ ಎಂಬ ಶಬ್ದದಿಂದ ಅವನನ್ನ ವರ್ಣಿಸ್ತಾರೆ ಅಂತ ಹರಿವಂಶದಲ್ಲಿ ಬಂದಿರುವಂತಹ ಇನ್ನೊಂದು ಉಲ್ಲೇಖ ಇದೆ. ಅಲ್ಲಿಗೆ ದಾಮೋದರ ಶಬ್ದದ ಅರ್ಥ ವಿವೇಚನ ಸಮಾಪ್ತವಾಗಿದೆ.